ಶುಭೋದಯ. ಈ ವಾರದ ಕಡೆಯ ಧ್ಯಾನ ಈ ಕಹಿ ಅಂಶ ಅಥವಾ ಹಾಗೆ ದ್ವೇಷ, ಇದರ ವಿರುದ್ಧವಾಗಿ ಹೇಗೆ ನಾವು ದೇವರ ಕ್ಷಮಾಪಣೆಯನ್ನ ಕೆಲಸಕ್ಕೆ ಹಾಕಬಹುದು ಅನ್ನುವಂಥದ್ದನ್ನ ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 14-15 ವಚನ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನ ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಬಿ ಅಲರ್ಟ್. ಟ್ರೈ ಅನ್ನುವಂಥ ಪದ ಇಲ್ಲಿ ಅನೇಕ ಬಾರಿ ನಮಗೆ ಕಾಣಸಿಗುತ್ತದೆ. ನಾ ಹೇಳ್ದನಲ್ಲ, ನಮ್ಮಲ್ಲಿ ಆ ಕಹಿ ಅಂಶ ಯಾವಾಗ ಜಾಸ್ತಿ ಆಗ್ತದೆ? ನೋವಿರುವಾಗ. ಆ ನೋವನ್ನ ನಾವು ಬೆಳೆಯುವುದಕ್ಕೆ ಬಿಟ್ಟಾಗ ಅಲ್ಲಿ ಕೆಟ್ಟದಾಗಿರುವಂತಹ ಆ ಒಂದು ಕೆಟ್ಟತನ ಚಿಗುರಿ ನಮ್ಮಲ್ಲಿ ಅಸಮಾಧಾನವನ್ನ ಮೂಡಿಸುವಂಥದ್ದಾಗಿರ್ತದೆ. ನಾವು ಈ ವಾರದಲ್ಲಿ ನೋಡಿಕೊಂಡಂಥ ಎಲ್ಲ ಗುಣಗಳನ್ನು ಮತ್ತೊಮ್ಮೆ ನಾವು ಮೆಲುಕು ಹಾಕಿ ನೋಡುವಾಗ ನಿರಾಕರಣೆ ಆಗಿರ್ಬೋದು, ಅಥವಾ ನಿರಾಸೆ ಆಗಿರ್ಬೋದು, ಅಥವಾ ನಮ್ಮನ್ನು ಯಾರಾದರೂ ತುಚ್ಛವಾಗಿ ಕಂಡಿರುವಂಥದ್ದಾಗಿರ್ಬೋದು, ಅಥವಾ ನಮಗೆ ನ್ಯಾಯ ಸಿಗದೇ ಇರುವಂಥ ಸನ್ನಿವೇಶ ಆಗಿರ್ಬೋದು, ಇದೆಲ್ಲವೂ ನಮ್ಮ ಹೃದಯದಲ್ಲಿ ಬಹಳ ಗಾಢವಾದಂತಹ ಒಂದು ಮಾರ್ಕನ್ನು ಅದು ಬಿಡುವಂಥದ್ದಾಗಿರ್ತದೆ. ಇಲ್ಲಿ ಆ ಒಂದು ಗಾಯ ಅಷ್ಟು ಬೇಗ ಆರಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅನೇಕ ಬಾರಿ ಆ ಗಾಯ ಹಾರಿ ಹೋಗದೆ ಇರುವಾಗ, ವಾಸಿಯಾಗದೆ ಇರುವಾಗ ಅದು ಕಹಿ ಅಂಶವಾಗಿ ಬೆಳೆಯುವುದಕ್ಕೆ ಅದು ಸಹಾಯ ಮಾಡಿಕೊಡುತ್ತದೆ. ಹಾಗಾಗಿ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಬಾರದು, ಅದು ಯಾರನ್ನ ಕೆಡಿಸಬಾರದು ಅನ್ನುವಂಥ ಮಾತನ್ನ ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ. ಈ ಬೇರು ಅನ್ನುವಂಥದ್ದು ನಮಗೆ ಬಹಳ ಅರ್ಥವನ್ನು ಕೊಡುವಂತಹ ಪದವಾಗಿರ್ತದೆ. ಈ ಬೇರು ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನಮಗೆ ಕಾಣದೇ ಇರುವಂಥ ರೀತಿಯಲ್ಲೂ ಅದು ಸೈಲೆಂಟಾಗಿ ಬೆಳೀತಾ ಹೋಗ್ತದೆ. ಅದು ನಮ್ಮಿಂದ ಅಡಕವಾಗಿರ್ತದೆ. ಯಾರು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ನಮಗೆ ಮೇಲಿರುವಂಥ ಫಲದ ಮೇಲೆ ಕಣ್ಣಿರ್ತದೆ ಹೊರತು ಇದು ಎಷ್ಟು ಬೇರು ಒಳ ಊರಿದೆ ಎಂಬುದಾಗಿ ನಾವು ಯಾವತ್ತೂ ನೋಡೋದಕ್ಕೆ ಹೋಗೋದಿಲ್ಲ. ಆದರೆ ಯಾವ ರೀತಿಯಲ್ಲಿ ಬೇರೂರ್ತದೆ ಅದರ ಮೂಲಕವೇ ಅದರ ಎಫೆಕ್ಟ್ ನಮಗೆ ಕಾಣುವಂಥ ರೀತಿಯಲ್ಲಿ ನಮಗೆ ಕಾಣ ಸಿಗ್ತದೆ. ಸೊ ಬೇರು ಎಷ್ಟು ಚೆನ್ನಾಗಿ ಅದು ಊರಿರುತ್ತೋ ಅದೇ ರೀತಿಯಲ್ಲಿ ನಮಗೆ ಫಲ ಹಾಗೂ ಎಲೆಗಳು ಸಹ ಮರದಲ್ಲಿರುವಂಥದ್ದು ನಮಗೆ ಕಾಣಸಿಗುತ್ತದೆ. ಅದೇ ರೀತಿಯಲ್ಲಿ ಈ ಒಂದು ಕಹಿ ಅಂಶವೂ ಸಹ ನಮ್ಮ ಹೃದಯದಲ್ಲಿ ಅದು ಬಹಳವಾಗಿ ಬೇರೂರಿದರೆ ನಮಗೆ ಗೊತ್ತಾಗದಿರುವಂಥ ರೀತಿಯಲ್ಲಿ ಅದು ನಮ್ಮ ಮುಂದೆ ಕೆಲಸ ಮಾಡುವಂಥದ್ದಾಗಿರ್ತದೆ. ಅದಷ್ಟೇ ಅದು ತೆರೆದು ಹೊರಬಂದು ನಮ್ಮ ಮೂಲಕ ಬೇಡದೇ ಇರುವಂತಹ ಕಾರ್ಯಗಳನ್ನು ಮಾಡಿಸುವಂಥದ್ದಾಗಿರ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತಲೂ ಇರುವಂತಹ ಸನ್ನಿವೇಶಗಳಲ್ಲಿ ನಾವು ಯಾವುದನ್ನು ನೋಡ್ತೇವೆ, ಯಾವುದನ್ನು ಕೇಳ್ತೇವೆ, ಯಾವುದಕ್ಕೆ ಗಮನ ನೀಡ್ತೇವೆ, ಇದೆಲ್ಲವೂ ಸಹ ನಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ತೋರಿಸುವಂಥದ್ದಾಗಿರ್ತದೆ. ನಾವು ಯಾವಾಗಲೂ ಹೇಳ್ತೇವಲ್ಲ, ಮನಸ್ಸಲ್ಲೇನಿರುತ್ತೆ ಅದೇ ಬಾಯಲ್ಲಿ ಬರೋದು, ಮನಸ್ಸಲ್ಲೇನಿರುತ್ತೆ ಅದೇ ಕಾರ್ಯದ ಮೂಲಕ ಹೊರಗೆ ಬರುವಂಥದ್ದು. ಸೊ ನಮ್ಮ ಮನಸ್ಸಿನಲ್ಲಿ ಆ ಕಹಿತನವಿದ್ದರೆ ಅದು ಹೊರಗೆ ದ್ವೇಷವಾಗಿ, ಬೇಡದಿರುವಂತಹ ಮಾತುಗಳಾಗಿ, ಸಂಶಯವಾಗಿ ಹಾಗೂ ನಿರತವಾಗಿ ಕಾಣುವಂತಹ ಕೋಪವಾಗಿ ಕಾಣಸಿಗುತ್ತದೆ. ಈ ಒಂದು ಕಾಣದಿರುವಂತಹ ಕಹಿತನ ಬೇರೂರಿರುವಾಗ ಅದು ಕೇವಲ ನನ್ನನ್ನೇ ಮಾತ್ರವಲ್ಲ, ಬದಲಾಗಿ ನನ್ನ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೂ ಸಹ ಅದು ಹಾನಿಯನ್ನ ಮಾಡುವಂಥದ್ದಾಗಿರ್ತದೆ. ನಮ್ಮ ಸಂಬಂಧಗಳನ್ನು ಒಡೆದು ಹಾಕುತ್ತದೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ನೇಹಿತ ಸಂಬಂಧಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ಅದು ಗಾಯಗಳನ್ನು ಮಾಡಿ ಯಾವತ್ತೂ ರಿಪೇರ್ ಆಗದಿರುವಂಥ ಸನ್ನಿವೇಶಕ್ಕೆ ನಮ್ಮನ್ನು ತಳ್ಳಿಬಿಡುತ್ತದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ವಿಷವುಳ್ಳ ಕಾರ್ಯಕ್ಕೆ ಬೇರೂರುವುದಕ್ಕೆ ಅವಕಾಶವನ್ನು ಮಾಡಬಾರದು ಎಂಬುದಾಗಿ ಈ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ನೀವು ಪ್ರಯತ್ನ ಮಾಡಿರಿ. ಸೊ ಇಟ್ ಈಸ್ ಆನ್ ಅಟೆಂಪ್ಟ್, an effort. ನೀವು ಹಾಕುತ್ತಿರುವಂತಹ, ನೀವು ಮಾಡುತ್ತಿರುವಂತಹ ಒಂದು ಪ್ರಯತ್ನವಾಗಿರಲಿ ಎಂಬುದಾಗಿ ಇಲ್ಲಿ ಈ ಗ್ರಂಥಕರ್ತನು ಬರೆಯುತ್ತಾನೆ. ಈ ಒಂದು ಕಹಿ ಅಂಶವೂ ಸಹ ಅನೇಕ ಬಾರಿ ನಮ್ಮನ್ನ ಆತ್ಮಿಕವಾಗಿ ಕುರುಡನ್ನಾಗಿ ಮಾಡಿಸಿಬಿಡ್ತದೆ.
ಯಾಕೆ ಎಂಬುದಾಗಿ ಹೇಳುವಾಗ, ನಾನು ಮಾಡ್ತಾ ಇರೋದೇ ಕರೆಕ್ಟು ಅನ್ನುವಂತಹ ಒಂದು ಆಲೋಚನೆಗೆ ಅದು ತಂದಾಗ ನಾವು ಅದನ್ನು ಎಂದಿಗೂ ಬಿಟ್ಟು ಕೊಡುವುದಕ್ಕೆ ಹೋಗೋದಿಲ್ಲ. ಅದನ್ನು ನಮ್ಮ ಜೊತೆಗೆ ಇಟ್ಟು ಕ್ಷಮಾಪಣೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ಇಲ್ಲಿ ಆ ಒಂದು ಕಹಿತನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಯಾವಾಗ ಈ ಕಹಿತನ ಅಷ್ಟು ನಮಗೆ ಕಂಫರ್ಟನ್ನು ಕೊಡುತ್ತೋ, ಈ ಕ್ಷಮಾಪಣೆ ಅನ್ನುವಂಥದ್ದು ಬಹಳ ಕಷ್ಟವಾಗಿ ಬಿಡುವಂತಹ ಸಂಗತಿಯಾಗಿರ್ತದೆ. ಹಾಗಾಗಿ ಈ ಕಳೆದ 5-6 ದಿನಗಳಲ್ಲಿ ನಾವು ನೋಡಿಕೊಂಡ ಹಾಗೆ ನಮ್ಮಲ್ಲಿರುವಂಥ ಅಗೆತನಕ್ಕೆ ಯಾವುದೇ ಕಾರಣಕ್ಕೂ ನಾವು ಬೇರಿರುವುದಕ್ಕೆ ಬಿಡಬಾರದು ಅನ್ನುವಂತಹ ಪ್ರಶ್ನೆಯನ್ನ ಈ ಗ್ರಂಥಕರ್ತನು ನಮ್ಮ ಮುಂದೆ ಇಡುತ್ತಾನೆ. ನಮ್ಮ ಹೃದಯದಲ್ಲಿ ಕ್ರಿಸ್ತನ ಸಮಾಧಾನ ನೆಲೆ ಊರಿದ್ಯಾ? ಕ್ರಿಸ್ತನ ಸಮಾಧಾನ ರಾಜನಂತೆ, ಅರಸನಂತೆ ಅಧಿಕಾರ ಚಲಾಯಿಸ್ತಾ ಇದೆಯಾ? ಆ ಕ್ರಿಸ್ತನ ಸಮಾಧಾನ ನಮ್ಮಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಆ ಹಗೆತನ ನಮ್ಮೊಳಗೆ ಕಾರ್ಯ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಆ ಸ್ವಸ್ಥತೆ ಅನ್ನುವಂಥದ್ದು ಬೇಗ ಆಗುವಂಥದ್ದಾಗಿರ್ತದೆ. ನಮ್ಮಲ್ಲಿರುವಂಥ ಗಾಯ ಬೇಗ ಮಾಸಿ ಹೋಗ್ತದೆ. ಸೊ ಅಲ್ಲಿಗೆ ನಮ್ಮ ಹೃದಯದಲ್ಲಿ ಯಾವ ರೀತಿಯಾದಂಥ ಬೇರು ಅಲ್ಲಿ ಬೇರೂರ್ತಲಿದೆ, ಯಾವ ರೀತಿಯಂಥ ಆಲೋಚನೆ ನಮ್ಮ ಹೃದಯದಲ್ಲಿ ಅದು ರೂಪಿಸುತ್ತಲಿದೆ, ಇದನ್ನು ಈ ವಾಕ್ಯ ನಮಗೆ ತೋರಿಸಿಕೊಡ್ತದೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಇದಾಗಿರಬೇಕು. ದೇವರೇ, ಯಾವುದೇ ಕಾರಣಕ್ಕೂ ವಿಷವುಳ್ಳಂತಹ ಬೇರು ನನ್ನ ಹೃದಯದಲ್ಲಿ ನೆಲೆಯೂರಿ ಕೆಲಸ ಮಾಡದಿರುವ ಹಾಗೆ ನನ್ನನ್ನು ಕಾಯಿ ಸ್ವಾಮಿ ಅನ್ನುವಂಥ ಪ್ರಾರ್ಥನೆ ನನ್ನದು, ನಮ್ಮದು ಆಗಿರಬೇಕು. ಅದರ ಬದಲು ಕ್ಷಮಾಪಣೆಯ, ನಿನ್ನ ಸಮಾಧಾನದ ಬೇರು ನನ್ನಲ್ಲಿ ಬೇರೂರಲಿ ಅನ್ನುವಂಥ ಪ್ರಾರ್ಥನೆಯೂ ಸಹ ಆಗಿರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.